ವೆಲ್ ನಮಸ್ಕಾರ. ಇವತ್ತು ನಾವು ಮಾತಾಡೋದು ವಿಷಯ ಏನಿದೆ ಅಂದರೆ ಬೋರ್ವೆಲ್ ಇಶ್ಯೂಸ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ. ಅಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೇರೆ ಯಾವುದೇ ಜಿಲ್ಲೆದಲ್ಲಾಗಲಿ ಸಿಟಿನಲ್ಲಾಗಲಿ ಬೋರ್ವೆಲ್ ಸಂಬಂಧಪಟ್ಟಿದ್ದಕ್ಕೆ ಭಾಳಷ್ಟು ಇಶ್ಯೂಸನ್ನು ಆಗ್ತಾ ಇದೆ. ಅದು ಇಲ್ಲಿಗಲ್ ಬೋರ್ವೆಲ್ ಡ್ರಿಲ್ಲಿಂಗ್ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಬೋರ್ವೆಲ್ ಮಾಫಿಯಾ ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರೆ, ಏನೋ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ಸ್ ಏನಿದೆ, ಸೊ ಇದು ಮಾಫಿಯಾ ಇದೆಯೇ ಅಥವಾ ಮತ್ತೇನಾದರೂ ಇದೆಯಾ, ಇದಕ್ಕೆ ಪ್ರಾಬ್ಲಮ್ಸ್ ಏನೇನು ಆಗ್ತಾ ಇದೆ, ಇದಕ್ಕೆ ಸ್ವಲ್ಪ ಪರಿಹಾರ ಏನು, ಇದು ಪರಿಹಾರ ಹೇಗೆ ಮಾಡಬೇಕು ಇಂಥ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಅದ್ರ ಬಗ್ಗೆ ಇವತ್ತು ಪರಿಹಾರ ಮತ್ತು ಸಮಾಧಾನ ಸೊಲ್ಯೂಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ರೈಟ್. ನಾರ್ಮಲಿ ಈಗ ಬೋರ್ವೆಲ್ ವಿಚಾರದಲ್ಲಿ ಯಾರು ಹೋಗ್ತಾರೆ? ಒಂದು ಸಾಮಾನ್ಯ ವ್ಯಕ್ತಿ, ಯಾರಿಗೆ ವಾಟರ್ ರಿಸೋರ್ಸಸ್ ಬೇಕು, ನೀರಿನ ಅವಶ್ಯಕತೆ ಇರುತ್ತೆ, ಅವ್ರು ಏನು ಮಾಡ್ತಾರೆ, ಬೋರ್ವೆಲ್ಲನ್ನು ಡ್ರಿಲ್ ಮಾಡಿಸ್ತಾರೆ, ಎಸ್ಪೆಷಲಿ ಇನ್ ಸಮ್ಮರ್ ವೊಕೇಶನ್ಸ್. ರೈಟ್. ಯಾಕಂದರೆ ಬೇಸಿಗೆದಲ್ಲಿ ಬಾವಿನಲ್ಲಿದ್ದಂಥ ನೀರು ಕೆಲವೊಂದು ಸರ್ತಿ ನೀರು ಒಣಗೋಗ್ಬಿಡುತ್ತೆ ಅಥವಾ ಖಾಲಿ ಆಗಿಬಿಡುತ್ತೆ. ಸೊ ಆ ಕೇಸ್ನಲ್ಲಿ ಬೋರ್ವೆಲ್ ಏನೋ ಡ್ರಿಗ್ ಮಾಡಿಸಿದ್ರೆ ಅದು ಸ್ವಲ್ಪ ಡೀಪ್ ಆಗಿ ಹೋಗುತ್ತೆ, ವಾಟರ್ ರಿಸೋರ್ಸಸ್ ಚೆನ್ನಾಗಿ ಬರುತ್ತಂತ ಏನೋ ಒಂದು ಇಂಟೆನ್ಷನ್ನಿಂದ ಜನ ಏನು ಮಾಡ್ತಾರೆ, ಬೋರ್ವೆಲ್ಗೆ ಮೀನ್ಸ್ ದೇ ವಿಲ್ ಗೋ ಫಾರ್ ಬೋರ್ವೆಲ್ ಡಿಗ್ಗಿಂಗ್ ಡ್ರಿಲ್ ಮಾಡಿಸ್ತಾರೆ. ರೈಟ್. ಸೊ ನಾರ್ಮಲಿ ಈ ಮಾಫಿಯಾ ಏನು ಹೇಳ್ತಾರೆ, ಬೋರ್ವೆಲ್ ಮಾಫಿಯಾ ಅಂತ ಹೇಳ್ತಾರೆ, ಪರ್ಮಿಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ, ಪರ್ಮಿಷನ್ಸ್ ಕೆಲವೊಂದು ಸರ್ತಿ ಎಷ್ಟೊಂದು ದಿವಸ ಬ್ಯಾನ್ ಮಾಡಿದ್ರು. ಈ ಆ್ಯಕ್ಚುಲಿ ಇದು ನೋಡಿ, ಇಟ್ ಇಸ್ ಅ ವಾಟರ್ ರಿಸೋರ್ಸ್ ಪ್ರಾಬ್ಲಮ್. ರೈಟ್. ಇದು ನೀರಿನ ವಿಷಯ ಇದೆ. ಸೊ ಇದ್ರಾಗೆ ಡಿಪಾರ್ಟ್ಮೆಂಟ್ ಆಗಲಿ, MLAದವರಾಗಲಿ, MP ದವರಾಗಲಿ, ಅಡ್ಮಿನಿಸ್ಟ್ರೇಷನ್ದವರಾಗಲಿ, ಇವ್ರ ಕೆಲಸ ಏನು, ನೀರಿನ ಸಮಸ್ಯೆ, ಜನದ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿಸ್ಬೇಕು. ಹೌದಾ? ಸಮಸ್ಯೆ ಕ್ರಿಯೇಟ್ ಮಾಡೋದು ಉದ್ದೇಶ ಇರಬಾರ್ದು, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ MLA MP ದವರಾಗಲಿ, ಅಡ್ಮಿನಿಸ್ಟ್ರೇಷನ್ದವರಾಗಲಿ, ಯಾರೇ ಆಗಲಿ. ರೈಟ್. ನಾವು ಯಾವಾಗಲೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನು ಹಾಕ್ತೀರಾ, ನೀವು ಬೆಳಗ್ಗೆನೇ ಡ್ರಿಲ್ ಮಾಡಿಸ್ಬೇಕು ಅಥವಾ ಬೆಳಗ್ಗೆ ಮಾಡಿಸ್ಬೋದು, ಸಾಯಂಕಾಲ ನೈಟ್ ಟೈಮ್ನಲ್ಲಿ ಡ್ರಿಲ್ಲಿಂಗ್ ಮಾಡಿಸ್ಬೇಕು, ಅಥವಾ ಕೆಲವರು ಕ್ಯಾಟಗರಿದವರಿಗೆ ಬೋರ್ವೆಲ್ ಪರ್ಮಿಷನ್ ಕೊಡಬೇಕು, ಕೆಲವರಿಗೆ ಕೂಡ ಪರ್ಮಿಷನ್ ಇರಬಾರ್ದು. ಈ ಥರ ಏನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದಾಗ ಜನಕ್ಕೆ ಇದು ಇಲ್ಲಿಗಲ್ ಡ್ರಿಲ್ಲಿಂಗ್ ಆಗೋದು ಸಹಜ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ನೀರು ಅವಶ್ಯಕತೆ ಇರುತ್ತೆ. ಸೊ ನೀರು ನೀವು ವಾಟರ್ ರಿಸೋರ್ಸ್ ನೀವು ತಗೋಬಾರ್ದು ಅಂತ ನೀವು ಅದು ತಗೊಳಕ್ಕೆ ಲಾಟ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಕೆಲವರಿಗೆ ಕೊಡ್ತೀರಾ, ಕೆಲವರಿಗೆ ಕೊಡಂಗಿಲ್ಲ ಅಂದರೆ ಇದು ಅನ್ಯಾಯ ಆಗಲ್ವಾ ಸಮಾಜಕ್ಕೆ, ಜನಕ್ಕೆ? ಸೊ ದೀಸ್ ಆರ್ ದ ಥಿಂಗ್ಸ್, ಪಾಯಿಂಟ್ಸ್. ಸೊ ನೆಕ್ಸ್ಟ್ ಬೇಸಿಕ್ ಪಾಯಿಂಟ್ಸ್ ನೋಡೋಣ. ಈಗ ಕುಡಿಯೋ ಒಬ್ಬ ವ್ಯಕ್ತಿದ್ದು ಡ್ರಿಂಕಿಂಗ್ ವಾಟರ್ ಈಸ್ ಅ ಎಸೆನ್ಷಿಯಲ್ ಫಾರ್ ಲೈಫ್. ಹೌದಾ? ಸೊ ಅದಕ್ಕೂ ಪರ್ಮಿಷನ್ ಬೇಕಾ? ಇವತ್ತು ನಾಳೆ ಏನಾದರೂ ಕೆರೆನಲ್ಲಿ ನೀರು ತಗೊಳಕ್ ಹೋಗಿದ್ರೆ ಅಥವಾ ಯಾವುದೋ ನದಿಲಿಂದ ಬಾವಿಲಿಂದ ನೀರು ತಗೊಳಕ್ಕೂ ಪರ್ಮಿಷನ್ ತಗೋಬೇಕಾ? ಈ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡಿದರೆ ಹೇಗಪ್ಪ? ಇದರಲ್ಲಿ ನ್ಯಾಯ ಆಗತ್ತಾ ಹೇಳಿ? ಈಗ ಕೆಲವೊಂದು ಸತಿ ಏನೋ ಜನ ಹೇಳ್ತಾರೆ, NA ಪ್ಲಾಟ್ ಯಾರಿಗಿರುತ್ತೆ ಅಥವಾ NA ಕನ್ಸ್ಟ್ರಕ್ಷನ್ ಯಾರಿಗಿರುತ್ತೆ ಅಂಥವ್ರಿಗೆ ಮಾತ್ರ ಬೋರ್ವೆಲ್ ಪರ್ಮಿಷನ್ ಕೊಡ್ತೀವಿ, ಗೂಡಾದವರಿಗೆ, ಬೇರೆ ಪಂಚಾಯತ್ ಲೇಔಟ್ ಇದ್ದರಿಗೆ ಅವರಿಗೆ ಬೋರ್ವೆಲ್ ಪರ್ಮಿಷನ್ ಕೊಡಂಗಿಲ್ಲ. ಯಾಕಪ್ಪ? ಅವ್ರಿಗೆ ನೀರು ಬೇಕಾಗಲ್ವಾ? ಅವ್ರಿಗೆ ನೀರು ಕುಡಿಯೋ ಅವಶ್ಯಕತೆ ಇರಂಗಿಲ್ವಾ? So why you are doing injustice to other people by putting terms and conditions, giving permission for few people and giving permission for not giving permission for other people? ಇದು ಅನ್ಯಾಯ ಆಗಲ್ವಾ? ಈಗ ಈ ಥರ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರೋದು ಡ್ಯೂ ಟು ಪುಟಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈ ಬೋರ್ವೆಲ್ ಡ್ರಿಲ್ಲಿಂಗ್ಸ್ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿದಾಗ ಈ ಥರ ಇಲ್ಲಿಗಲ್ ಮಾಫಿಯಾ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ನೀರು ಬೇಕು. ಈಗ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ, ಡಿಪಾರ್ಟ್ಮೆಂಟ್ದವರು ಪರ್ಮಿಷನ್ ಕೊಡ್ತಾ ಇಲ್ಲ, ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ಲಿ ಬೋರ್ವೆಲ್ ಏಜೆನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಏನಾರ ಮಾಡಪ್ಪ, ನಮ್ಗೆ ಬೋರ್ವೆಲ್ ಓಡಿಸ್ಕೊಡಪ್ಪ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಓಡಿಸ್ಕೊಳ್ತಾರೆ ಅಷ್ಟೇ. ಸೊ ದಟ್ ಇಸ್ ವಾಟ್ ಇಲ್ಲಿಗಲ್ ಮಾಫಿಯಾ ಈಸ್. ಬಟ್ ಅವರಿಗೆ ನೀರು ಬೇಕಲ್ವಾ? ಸೊ ಅವ್ರದ್ದೇನು ತಪ್ಪಿಲ್ಲ, ಇವ್ರು ಕೇಳಿದಾಗ ಇವರು ಮಾಡಿಸ್ಕೊಡ್ತಾರೆ, ಅವ್ರಿಗೆ ಇನ್ಕಮ್ ಬೇಕು. ಹೌದಲ್ವಾ? ದಿಸ್ ಇಸ್ ಥಿಂಗ್. ಸೊ ಬಟ್ ಇದರಿಂದ ಒಂದು ಕೆಲವೊಂದು ಪ್ರಶ್ನೆಗಳೇನು ಬರ್ತವೆ, ಈ ಫ್ಯೂಚರ್ನಲ್ಲಿ ನಾವು ಏನಾದರೂ ಊಟ ತಿಂಡಿ ಮಾಡ್ಲಿಕ್ಕೆ ಗೋಧಿ, ಅಕ್ಕಿ, ತರಕಾರಿ ಏನಾದರೂ ಖರೀದಿ ಮಾಡ್ಬೇಕಂದ್ರೂ ಪರ್ಮಿಷನ್ ತಗೋಬೇಕಾ CMCಲಿಂದ? ಇದ್ರ ಅರ್ಥ ಅದೇ ಆಗತ್ತೆ, ಕುಡಿಯೋದು ನೀರು ರೀ, ಬದುಕಲಿಕ್ಕೆ ನೀರು ಎಸೆನ್ಷಿಯಲ್, ಇಟ್ಸ್ ಎ ಹ್ಯೂಮನ್ ರೈಟ್ಸ್, ಬೇಸಿಕ್ ಹ್ಯೂಮನ್ ರೈಟ್ಸ್. ಸೊ ನಾಳೆ ಊಟ ತಿಂಡಿ ಅಕ್ಕಿ, ಗೋಧಿ, ತರಕಾರಿ ತಗೊಳ್ಳೋದು ನಾವು CMCಲಿಂದ ಪರ್ಮಿಷನ್ ತಗೋಬೇಕಾ? ನೋಡಿ, ನಾವು ಫಲಾನಾ ಅಂಗಡಿಲಿಂದ ನಾವು ಇವತ್ತು ಒಂದು 10 ಕಿಲೋ ಅಕ್ಕಿ ಅಥವಾ ಗೋಧಿನೋ ತರಕಾರಿನೋ ಹಣ್ಣು ಹಂಪಲನ್ನ ತಗೊಳ್ತಾ ಇದೀವಿ ಅಂತ ನಿಮ್ಮ ಹತ್ರ ಏನು ಪರ್ಮಿಷನ್ ತಗೋಬೇಕಾ? ವೆಜಿಟೇಬಲ್ ಸಲುವಾಗಿ ವೆಜಿಟೇಬಲ್ ಮಾರ್ಕೆಟಲ್ಲಿ ಇವತ್ತು ತಗೊಳ್ತಾ ಇದ್ದೀವಿ, ನಾಳೆ ತಗೊಳ್ತಾ ಇದ್ದೀವಿ, ನಮ್ಗೆ ಪರ್ಮಿಷನ್ ಕೊಡಿ ಅಂತ ಪ್ರತಿ ಸಲ ಪರ್ಚೇಸಿಂಗ್ ಮಾಡೋ ಟೈಮಿಗೆ ಅಂತ ಪರ್ಮಿಷನ್ ತಗೊಳ್ಬೇಕಾ? ಇದು ಯಾವ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀರಿನ ಸಲುವಾಗಿ?
ಈ ಥರ ಆಗ್ಬಿಟ್ಟಿದೆ, ನಾಳೆ ಊಟ ತಿಂಡಿನೂ ಹಾಕ್ಬಿಡ್ತಾರೆ, ಅಕ್ಕಿ ಗೋಧಿನೂ ಹಾಕ್ಬಿಡ್ತಾರೆ. ಹೆಂಗ್ರಿ ಬದುಕಬೇಕು? ಅದನ್ನು ಮತ್ತೆ ಕೆಲವೊಂದು ಕಂಡೀಷನ್ಸ್, ಯಾರ್ದು ಎಣ್ಣೆ ಕನ್ಸ್ಟ್ರಕ್ಷನ್, ಯಾರ್ದು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಸ್ಕೊಂಡಿದ್ದೆ ಅಂಥವ್ರಿಗೆ ಮಾತ್ರ ಅಕ್ಕಿ ಗೋಧಿ ಕೊಡ್ತೀವಿ, ಅಂಥವ್ರಿಗೆ ಮಾತ್ರ ಕುಡಿಲಕ್ಕೆ ನೀರು ಕೊಡ್ತೀವಿ, ಮಿಕ್ಕಿದ್ರಿಗೆ ಕೊಡಂಗಿಲ್ಲ. ಹೆಂಗ್ರಿ ಬದುಕಬೇಕು ಬೇರೆಯವರು ಈ ಥರ ಕಂಡೀಷನ್ಸ್ ಹಾಕಿದ್ದಾರೆ? ಇದು ಅನ್ಯಾಯ ಆಗಲ್ವಾ ಜನ ಜೊತೆ? ಸೊ ದೀಸ್ ಆರ್ ದ ಫ್ಯೂ ಕ್ವಶನ್ಸ್ ವಿಚ್ ಕಮ್ಸ್ ಆಟೋಮೆಟಿಕ್ಲಿ. ಈ ಥರ ಪ್ರಶ್ನೆಗಳು ಬರುತ್ತೆ ನೋಡಿ. ಇನ್ನೊಂದು ಸೊ ಇದು ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರಲಿಂದ ಜನದ ಎಸೆನ್ಷಿಯಲ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ, ನೀರು, ಊಟ, ತಿಂಡಿ, ಬಟ್ಟೆ, ಇದಕ್ಕೆ ಅಡ್ಡ ಹಾಕ್ದಂಗೆ ಆಗಲ್ವಾ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕೋದ್ರಿಂದ? ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಲ್ವಾ? ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಲ್ವಾ ಇಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ರೆ? ಸೊ ದೀಸ್ ಆರ್ ಥಿಂಗ್ಸ್. ಈ ಥರ ಪಾಯಿಂಟ್ಸ್ ಅನ್ನು ನಮ್ಮ ಅಡ್ಮಿನಿಸ್ಟ್ರೇಷನ್ದವರಾಗಲಿ, MLA ದವರಾಗಲಿ, MP ದವರಾಗಲಿ, CMC ದವರಾಗಲಿ ಇವೆಲ್ಲ ಅರ್ಥ ಮಾಡ್ಕೊಂಡು ಜನದ ಸಮಸ್ಯೆದ ಪರಿಹಾರ ಮಾಡಬೇಕು ಹೊರತು ಸಮಸ್ಯೆ ಕ್ರಿಯೇಟ್ ಮಾಡಬಾರ್ದು. ಸೊ ಇದಕ್ಕೊಂದು ಪರಿಹಾರ ಮಾಡಿದರೆ ಜನಕ್ಕೆ ಏನಾದರೂ ಒಂದು ವರ್ಕೌಟ್ ಆಗಿದೆ. ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿದ್ರೆ ಅನ್ಯಾಯ ಆಗೋಂಥ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೆ ಇಲ್ಲಿಗಲ್ ಮಾಫಿಯಾ ಆಗ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್. ನಾವು ಈ ಥರ ಇದ್ದಾಗ, ಈ ಥರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದಾಗ ಈಗ MLA MP ದವರಾಗಲಿ, ಡಿಪಾರ್ಟ್ಮೆಂಟ್ದವರಾಗಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡ್ತಾ ಇಲ್ವಾ? ಅಷ್ಟೇ ಅಲ್ಲ, ಮತ್ತೆ ಈಗ ಬೋರ್ವೆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವೈಲೇಷನ್ ವೈಲೇಷನ್ ಆಗಲ್ವಾ? ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕೋದ್ರಲ್ಲಿಂದ ಈಗ ಬೋರ್ವೆಲ್ ಏಜೆನ್ಸಿದವ್ರು ಅವ್ರ ಮನೆ ಹೆಂಗೆ ನಡಬೇಕು? ಸಪೋಸ್ ಈಗ ಅವ್ರ ರೂಲ್ಸ್ ಪ್ರಕಾರ ಅವರು ಈಗ ಮೈನಿಂಗ್ ಮಾಡಂಗಿಲ್ಲ, ಅಥವಾ ಅವ್ರದ್ದು ನಂಬರ್ ಆಫ್ ಬೋರ್ವೆಲ್ ಡ್ರಿಲ್ಲಿಂಗ್ ಏನಿರುತ್ತೆ ಕಡಿಮೆ ಆಗುತ್ತೆ. ಆ ಟೈಮ್ನಲ್ಲಿ ಅಂಥ ಸಂದರ್ಭದಲ್ಲಿ ಅವರಿಗೆ ಸ್ಯಾಲ್ರಿ ಹೆಂಗೆ ಸಿಗಬೇಕು? ಕೆಲವೊಂದು ಸರ್ತಿ ಏನಾಗುತ್ತೆ, ಕೆಲವರಿಗೆ ಪರ್ಮಿಷನ್ ಸಿಗುತ್ತೆ, ಕೆಲವರಿಗೆ ಏಜೆನ್ಸಿಗಳಿಗೆ ಪರ್ಮಿಷನ್ ಸಿಗಲ್ಲ. ಅವ್ರ ಮನೆ ಹೆಂಗೆ ನಡೆಸಬೇಕು? ಸೊ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆದಾಗ ಬೋರ್ವೆಲ್ ಏಜೆನ್ಸಿದವ್ರದ್ದು ಫ್ಯಾಮಿಲಿ ಇನ್ಕಮಿಗೆ ಎಫೆಕ್ಟ್ ಆಗಲ್ವಾ? ಸೊ ಇದೊಂದು ಪ್ರಶ್ನೆ ಬರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್. ಈಗ ಸಪೋಸ್ ಈಗ ನಾವು ಏನೋ ಒಂದು ಯಾವುದೋ ಒಂದು ಅಂಗಡಿ, ತರಕಾರಿ ಅಂಗಡಿನೋ ಅಥವಾ ಗ್ರಾಸರೀಸ್ ಕಿರಾಣಿ ಅಂಗಡಿಲಿಂದ ಏನಾದರೂ ಒಂದು ವಸ್ತುಗಳು ಖರೀದಿ ಮಾಡ್ಲಕ್ಕೆ ಹೋದಾಗ ನಾವು CMCಲಿಂದ ಏನಾದರೂ ಪರ್ಮಿಷನ್ ತಗೊಳ್ತೀವಿ ಏನೋ ಡಿಪಾರ್ಟ್ಮೆಂಟ್ಲಿಂದ, ಏನೋ ಇವತ್ತು ಇಷ್ಟು ಫಲಾನ ಅಕ್ಕಿ ಗೋಧಿ ತರಕಾರಿ ಖರೀದಿ ಮಾಡೋದು ಅಂತ ಇಲ್ಲಲ್ವಾ? ಸೊ ನೀರಿನ ಸಲುವಾಗಿ ಯಾಕೆ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು? ಸೊ ಈ ಥರ ಎಲ್ಲ. ಮತ್ತು ದಟ್ ಇಸ್ ಆಲ್ಸೋ ಇದು ಭಾಳ ನಮ್ಮ ದಿನನಿತ್ಯದ ಇಂಪಾರ್ಟೆಂಟ್ ಬೆಳಕೆ. ಇದರಿಂದ ಇದು ಇರಲಿಲ್ಲ, ಊಟ ತಿಂಡಿ ನೀರು ಇರಲಿಲ್ಲ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ, ಹೌದಲ್ಲ? ಇಂಥ ಇಂಪಾರ್ಟೆಂಟ್ ವಸ್ತುಗಳಿಗೂ ಪರ್ಮಿಷನ್ ಹಾಕಿದರೆ ಹೇಗೆ? ಅಕ್ಕಿ ಗೋಧಿಗೆ ಏನಾದರೂ ಪರ್ಮಿಷನ್ ಇದೆಯಾ? ಇಲ್ಲಲ್ವಾ? ಮತ್ತು ನೀರಿಗೆ ಯಾಕು? ಸೊ ಈ ಥರ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಸಪೋಸ್ ಈಗ ಫಾರ್ ಎಕ್ಸಾಂಪಲ್, ಈಗ ಇಫ್ ದೇರ್ ಇಸ್ ಎನಿ ಇಶ್ಯೂ, ಈಗ ಕೆಲವರಿಗೆ ಅಂಡರ್ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ವಿಚಾರಗಳು ಬರ್ಬೋದು ಈ ವಿಷಯದಲ್ಲಿ. ಯಾಕಂದರೆ ಡ್ರಿಲ್ಲಿಂಗ್ ಮಾಡಿದಾಗ ಎಷ್ಟೊಂದು 50 feet, 100 feet, 150 feet, 200 feet ತನಕ ಮೇ ಬಿ ಡ್ರಿಲ್ಲಿಂಗ್ ಮಾಡ್ತಾರೆ ವಾಟರ್ ರಿಸೋರ್ಸಸ್ ಸಲುವಾಗಿ. ಸೊ ಆ ಟೈಮ್ನಲ್ಲಿ ಮೇ ಬಿ ಅಂಡರ್ಗ್ರೌಂಡ್ ಏನಾದರೂ ಪೈಪ್ಲೈನ್ ಇರ್ಬೋದು, ವೈರಿಂಗ್ ಇರ್ಬೋದು, ಏನೋ ಎಫೆಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಸೊ ಈ ಥರ ಕೆಲವೊಂದು ವಿಚಾರಗಳು ಇರ್ಬೋದು. ಅದ್ರ ಸಲುವಾಗಿ ಮೋಸ್ಟ್ಲಿ ಪರ್ಮಿಷನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಏನೋ ಒಂದು ಆ್ಯಕ್ಟನ್ನು, ಲಾನು ರಚಿಸಿದ್ರು ಗೌರ್ಮೆಂಟ್ದವರು, ಹೌದಾ? ಸೊ ಅವ್ರ ಪರ್ಮಿಷನ್ ಕೊಡೋ ಟೈಮಿಗೆ ನೀವು ಯಾವ ಏರಿಯಾನಲ್ಲಿ ನೀವು ಡ್ರಿಲ್ಲಿಂಗ್ ಮಾಡಿಸ್ತಾ ಇದ್ದೀರಾ ಅದು ಆ ಏರಿಯಾದ ಪ್ರಕಾರ ಅವ್ರ ಮ್ಯಾಪ್ ಅವರ ಬಲ್ಲಿ ಇದ್ದಂಥ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಪನ್ನು ಮ್ಯಾಚ್ ಮಾಡ್ಕೊಂಡು ಎಲ್ಲ ರೀತಿ ಓಕೆ ಇದ್ದಾಗೆ ಪರ್ಮಿಷನ್ ಕೊಡ್ತಾರೆ. ಮೋಸ್ಟ್ಲಿ ದ್ಯಾಟ್ ಮೇ ಬಿ ದ ರೀಸನ್ ಫಾರ್ ದ್ಯಾಟ್ ಪರ್ಪಸ್ ಪರ್ಮಿಷನ್ ಒಂದು ಆಪ್ಷನ್ ಮೇ ಬಿ ಇರ್ಬೋದು, ಹೌದಾ? ಬಟ್ ಯಾವುದೇ ಕಾರಣಕ್ಕೂ ನೀವು ಕೆಲವ್ರಿಗೆ ಕೊಡ್ತೀರಾ, ಕೆಲವ್ರಿಗೆ ಕೊಡೋಂಗಿಲ್ಲ ಅಂದರೆ ಇದು ಅನ್ಯಾಯ ಆಗೋಂಥ ವಿಚಾರ ಆಗಲ್ವಾ? ಸೊ ಡಿಪಾರ್ಟ್ಮೆಂಟ್ದವ್ರ ಕೆಲಸ ಏನು? ಕುಡಿಯೋದು ನೀರು ಪ್ರತಿಯೊಬ್ಬ ವ್ಯಕ್ತಿಗೆ ರೀಚ್ ಆಗೋಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋ ಜವಾಬ್ದಾರಿನೇ ಡಿಪಾರ್ಟ್ಮೆಂಟ್ದವ್ರದ್ದು, MLAದವ್ರದ್ದು, MP ದವರು, ಹೌದಾ? ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಡಿಪಾರ್ಟ್ಮೆಂಟ್ದವರು, MLA, MP ದವರು ಆ ಕ್ಷೇತ್ರದ ಪೊಲಿಟಿಷಿಯನ್ಸನ್ನು ತಿಳ್ಕೊಬೇಕು. ನಾವು ಲೆಟ್ ಅಸ್ ಕಮ್. ಸೊ ಒಂದು ಸ್ಟ್ರೇಟ್ ಅವೇ ಪಾಯಿಂಟ್ಸ್ ಆಫ್ ನೀವು ಹೋದಾಗ ಈಗ ಕೆಲವು ಏನು ಮಾಡ್ತಾ, ಒಂದೇದು ಪರ್ಮಿಷನನ್ನು ಕಾಮನ್ಲಿ ಕೊಟ್ಬಿಡ್ಬೇಕು. ಯಾರೇ ಆಗಲಿಪ್ಪ, ಯಾರಿಗೆ ಯಾರು ಬೋರ್ವೆಲ್ ಹೊಡ್ಸ್ಕೋಬೇಕಂತಿದ್ದಾರೆ ನೀವು ಹೊಡೆಸ್ಕೋಬೋದಪ್ಪ ಅಂತ ಯಾರು ಅಪ್ಲಿಕೇಶನ್ ಕೊಟ್ಟಿದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಪರ್ಮಿಷನ್ ಸಿಗಬೇಕು. ಈ ಥರ ಒಂದು ವ್ಯವಸ್ಥೆಯನ್ನು ಡಿಪಾರ್ಟ್ಮೆಂಟ್ದವರಾಗಲಿ, MLA, MP ದವರಾಗಲಿ, CMC ಡಿಪಾರ್ಟ್ಮೆಂಟ್ದವರಾಗಲಿ ಕೊಡಬೇಕು. ಈ ಥರ ಒಂದು ವ್ಯವಸ್ಥೆ ಆಗಿದ್ರೆ, ಈಸಿ ಪ್ರೊಸೆಸ್ ಆಗಿದ್ರೆ ಇಟ್ಸ್ ಬೆಟರ್. ಇನ್ನೊಂದು, ಅಥವಾ ನಿಮ್ಗೆ ಈ ಥರ ಒಂದು ಏನೋ ಒಂದು ವ್ಯವಸ್ಥೆ ಮಾಡೋಕ್ಕೆ ಆಗಲ್ಲಪ್ಪ ಅಂತಂದಾಗ ಅಟ್ಲೀಸ್ಟ್ ಜನಕ್ಕೆ ಡೈಲಿ ಒಂದು ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ? ಒಂದು ಫ್ಯಾಮಿಲಿ 4-5 ಜನ ಇದ್ದರೆ ಮಿನಿಮಮ್ 20 ಲೀಟರ್ಸ್ 5 ಕ್ಯಾನ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ, ಹೌದಾ? ಮತ್ತು ಅಟ್ಲೀಸ್ಟ್ ಒಂದು 2000 ಲೀಟರ್ಸ್ ಡೈಲಿ ಯೂಸೇಜ್, ಬಟ್ಟೆ ಒಗಿಲಕ್ಕೆ, ಅಡುಗೆ ಆಡೋಕ್ಕೆ, ಸೂಕ್ಲಕ್ಕೆ, ಮಟ್ಲಕ್ಕೆ, ವಾಟರ್ ಮೈ ತೊಳ್ಕೊಳಕ್ಕೆ, ಈ ಥರ ಒಂದು ಡೈಲಿ ಆ್ಯಕ್ಟಿವಿಟೀಸ್, ಟಾಯ್ಲೆಟ್, ಬಾತ್ರೂಮ್, ಈ ಥರ ಆ್ಯಕ್ಟಿವಿಟೀಸಿಗೆ 2000 ಲೀಟರ್ಸ್ ಪರ್ ಫ್ಯಾಮಿಲಿ ಅಟ್ಲೀಸ್ಟ್ ಪರ್ ಡೇ
ಅಪ್ರಾಕ್ಸಿಮೇಟ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈ ಥರ ಒಂದು ವ್ಯವಸ್ಥೆಯನ್ನು ಪ್ರತಿಯೊಂದು ಫ್ಯಾಮಿಲಿಗೆ ರೀಚ್ ಆಗೋಂಥ ವ್ಯವಸ್ಥೆಯನ್ನು ಡಿಪಾರ್ಟ್ಮೆಂಟವರು ಮಾಡಬೇಕು. ಅವ್ರು ಹೇಳ್ತಾರೆ ಕೆಲವೊಂದು ಸರ್ತಿ ವಾಟರ್ ಟ್ಯಾಂಕ್ ಫೆಸಿಲಿಟಿ, CMC ಟ್ಯಾಂಕ್ ಫೆಸಿಲಿಟಿ, 24 hours ವಾಟರ್, ಬಟ್ ಪ್ರಾಕ್ಟಿಕಲಿ ಎಲ್ಲಿವರೆಗೆ ಇಂಪ್ಲಿಮೆಂಟೇಷನ್ ಇದೆ, ಅಥವಾ ಪ್ರಾಕ್ಟಿಕಲಿ ನೀವು ಕೌಂಟ್ ಮಾಡಿ ತೋರಿಸಿ ಅವರಿಗೆ ಇಷ್ಟು ವಾಟರ್ ನಾವು ಕೊಡ್ತಾ ಇದ್ದೀವಿ ಅಥವಾ ಈ ಥರ ಇದ್ದಾಗ ಯಾರಿಗೂ ಏನು ಸಮಸ್ಯೆ ಆಗಲ್ಲ ಅಷ್ಟು ವಾಟರ್ ರೀಚ್ ಆಗಿದ್ರೆ. ಸೊ ಸ್ಪೆಷಲಿ ಸಮ್ಮರ್ ವೆಕೇಷನ್ಸ್ನಲ್ಲಿ ನೀರಿಂದ ಮೀನ್ಸ್ ಇಶ್ಯೂಸ್ ಭಾಳ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಬೇಕು, ಪ್ರತಿಯೊಂದು ಫ್ಯಾಮಿಲಿಗೆ 5 ಲೀಟರ್ಸ್ ಡ್ರಿಂಕಿಂಗ್ ವಾಟರ್ ಕ್ಯಾನ್ ಆ್ಯಂಡ್ 2000 ಲೀಟರ್ಸ್ ಮನೆ ತನಕ ಒಂದು ಡೋರ್ ಸರ್ವಿಸ್ ರೀಚ್ ಆಗೋಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ರೈಟ್. ಸೊ ಅಥವಾ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ಈಗ ನೀವು ಪರ್ಮಿಷನ್ ಸಲುವಾಗಿ ಎಷ್ಟೊಂದು ಜನ ಗುದ್ದಾಡ್ಕೊಡ್ತಾರೆ, ಎಷ್ಟೊಂದು ಜನ ಲೈನ್ ಚಕ್ಕರ್ ಹೊಡಿತಾರೆ, ಏನೋ ಅಂತ ಸಮಸ್ಯೆ ಇರುತ್ತೆ. ಇವರು ಯಾವುದೇ ಕಾರಣಕ್ಕೂ ಎಲ್ಲ ಥರ ಪರ್ಮಿಷನ್, ಒಂದು ಕನ್ಸ್ಟ್ರಕ್ಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸಪೋಸ್ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಿಗೆ ಅಥವಾ ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡಿಸೋ ಟೈಮಿಗೆ, ಮನೆ ರಿಜಿಸ್ಟ್ರೇಷನ್ ಮಾಡಿಸೋ ಟೈಮಿಗೆ, ಆ ಟೈಮ್ನಲ್ಲಿ ಎಲ್ಲ ರೀತಿಯಲ್ಲಿ ಪರ್ಮಿಷನನ್ನು ಅದ್ರಾಗೆ ಇನ್ಕ್ಲೂಡ್ ಮಾಡೋ ಅಂಥ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು. ಎಲೆಕ್ಟ್ರಿಸಿಟಿ ಪರ್ಮಿಷನು, ವಾಟರ್ ಟ್ಯಾಪ್, CMC ವಾಟರ್ ಟ್ಯಾಪ್ ಇರುತ್ತಲ್ಲ ಆ ಥರ ಒಂದು ಅದ್ರದ್ದು ಪರ್ಮಿಷನು, ವೆಲ್ ಬಾವೆ ಪರ್ಮಿಷನು, ಬೋರ್ವೆಲ್ ಪರ್ಮಿಷನು, ಸೋಲಾರ್ ಪರ್ಮಿಷನು, ಎನ್ಎಬುಡ ಪರ್ಮಿಷನು. ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಇಟ್ಸ್ ಆಲ್ ದೀಸ್ ಡಾಕ್ಯುಮೆಂಟ್ಸ್ ಹ್ಯಾಸ್ ಟು ಬಿ ಅಟ್ಯಾಚ್ಡ್ ಆ್ಯಂಡ್ ಪರ್ಮಿಷನ್ ಶುಡ್ ಬಿ ಗಿವನ್. ಈ ಥರ ಎಲ್ಲ ರೀತಿಯಲ್ಲಿ ಈ ಥರ ಎಲ್ಲ ವ್ಯವಸ್ಥೆದ ಪರ್ಮಿಷನನ್ನು ಅಲಾಂಗ್ ವಿತ್ ರಿಜಿಸ್ಟ್ರೇಷನ್ ಮಾಡೋ ಟೈಮಿಗೆ ಎಲ್ಲ ರೀತಿ ಕೊಟ್ಟು ಬಿಡಬೇಕು. ಸೊ ಅಟ್ಲೀಸ್ಟ್ ಇನ್ ಫ್ಯೂಚರ್ ಯಾರಿಗೂ ಈ ಥರ ಸಮಸ್ಯೆ ಬರಂಗಿಲ್ಲ. ಈ ಥರ ಒಂದು ವ್ಯವಸ್ಥೆ ಆದ್ರೆ ಅಟ್ಲೀಸ್ಟ್ ಮಾಡಿಕೊಡ್ಬೇಕು. ಇಲ್ಲದ್ರೆ ಪ್ರತಿಯೊಂದು ಸಲ ಎಲೆಕ್ಟ್ರಿಸಿಟಿ ಸೆಲೆಕ್ಟ್ ಸಪ್ರೇಟ್ ಪರ್ಮಿಷನ್, ವಾಟರ್ ಸಪ್ರೇಟ್ ಪರ್ಮಿಷನ್, ಈ ಥರ ಇಶ್ಯೂಸ್ ಇದ್ರಾಗ ಏನಾಗುತ್ತೆ, ಸಮಸ್ಯೆ ಭಾಳ ಆಗುತ್ತೆ. ಇಲ್ಲಿಗಲ್ ಕರಪ್ಷನ್ ಇವು ಕೂಡ ಚಾನ್ಸಸ್ ಹೆಚ್ಚಿಗೆ ಆಗೋಂಥ ಅವಕಾಶ ಇರುತ್ತೆ. ಅದಕ್ಕೆ ಎಲ್ಲ ಪರ್ಮಿಷನನ್ನು ಒಂದೇ ಡಾಕ್ಯುಮೆಂಟೇಷನ್ ಪ್ರೊಸೆಸ್ನಲ್ಲಿ ಕಂಪ್ಲೀಟ್ ಮಾಡಿಸ್ಬೇಕು. ಮತ್ತು ಹಿಂದಕ್ಕಿನವರಿಗೂ ಅದಕ್ಕೊಂದು ವ್ಯವಸ್ಥೆನ ಮಾಡಿಕೊಡ್ಬೇಕು. ಈ ಥರ ಒಂದು ಸಿಸ್ಟಮನ್ನು ಇಂಪ್ಲಿಮೆಂಟ್ ಆಗಬೇಕು. ಇಲ್ಲದ್ರೆ ಏನಾಗುತ್ತೆ, ಹೆವಿ ಪೇಪರ್ ಫಾರ್ಮಾಲಿಟೀಸ್, ಕರಪ್ಷನು, ಹರಾಸ್ಮೆಂಟ್ಸ್ ಇಶ್ಯೂಸ್ ಭಾಳ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅವಾಯ್ಡ್ ದಿಸ್. ಎಲ್ಲ ಡಾಕ್ಯುಮೆಂಟೇಷನ್ ಅಟ್ ಸಿಂಗಲ್ ಪ್ರಾಸೆಸ್ ವಿಲ್ ಬಿ ಮಚ್ ಬೆಟರ್. ಒಂದೆರಡು ಪ್ರೊಸೆಸ್ನಲ್ಲಿ ಕಂಪ್ಲೀಟ್ ಈಸಿ ಪ್ರೊಸೆಸ್ನಲ್ಲಿ ಆಗಬೇಕು. ಅಥವಾ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ಈ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಬೇಕು, CMC ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಬೇಕಂದ್ರೆ, ಈ ಬೋರ್ವೆಲ್ ಏಜೆನ್ಸಿ ಎಷ್ಟಿದೆ, ಎಷ್ಟು ಬೋರ್ವೆಲ್ ಮಷಿನ್ಸ್ ಇದೆ ಇಡೀ ಸಿಟಿನಲ್ಲಿ, ಎಲ್ಲನೂ ಖರೀದಿ ಮಾಡ್ಕೊಂಡ್ಬಿಟ್ಟು ಅವ್ರು ಇಟ್ಕೊಳ್ಬೇಕು. ಮತ್ತು ಅದ್ರದ್ದು ಏನು ಓನರ್ಸ್ ಇರ್ತಾರಲ್ಲ, ಅವ್ರದ್ದು ಸ್ಟಾಫ್ ಇರ್ತಾರೆ, ಬೋರ್ವೆಲ್ ಕೆಲಸ ಮಾಡೋರು ಏನು ಸ್ಟಾಫ್ ಇರ್ತಾರೆ, ಅವರಿಗೆ ಎಂಪ್ಲಾಯಿ ಅಂತ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಬಿಡ್ಬೇಕು. ಈಗ ಜನ ಹತ್ರ ಚಾಯ್ಸ್ ಇರೋಂಗಿಲ್ಲ. ಈಗ ಬೋರ್ವೆಲ್ ಅವ್ರು ಓಡಿಸ್ಬೇಕಂದ್ರೆ ನಿಮ್ಮ ಹತ್ರನೇ ಬರಬೇಕು, ಡಿಪಾರ್ಟ್ಮೆಂಟ್ದ್ರೇ ಹತ್ರ ಬರಬೇಕು. ಸೊ ಆಟೋಮೆಟಿಕ್ಲಿ ಅವ್ರು ಏನು ಯಾವಾಗ ಪರ್ಮಿಷನ್ ತೊಗೊಳ್ತಾರೆ ಅವಾಗೇ ಬೋರ್ವೆಲ್ ಬೋರಿಂಗ್ ನೀವು ಹೊಡಿಸ್ಕೊಡ್ತೀರಾ. ಸೊ ಇಲ್ಲಿಗಲ್ ಡ್ರಿಲ್ಲಿಂಗ್ ಆಪ್ಷನ್ನೇ ಬರೋಂಗಿಲ್ಲ. ಬಿಕಾಸ್ ಆಲ್ ಮಷಿನ್ಸ್ ಆರ್ ವಿತ್ ಯು, ಆಲ್ ಎಂಪ್ಲಾಯೀಸ್ ಆರ್ ವಿತ್ ಯು. ಸೊ ದೇರ್ ಇಸ್ ನೋ ಇಶ್ಯೂ ಆಫ್ ಇಲ್ಲಿಗಲ್ ಡ್ರಿಲ್ಲಿಂಗ್. ಸೊ ಈ ಥರ ಒಂದು ಕೂಡ ಸಮಸ್ಯೆದ ಪರಿಹಾರ ಆಗುತ್ತೆ, ಇಲ್ಲಿಗಲ್ ಮಾಫಿಯಾ ಸ್ಟಾಪ್ ಆಗುತ್ತೆ. ಸೊ ದಿಸ್ ಆಲ್ ದೋಸ್ ಥಿಂಗ್ಸ್. ಸೊ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಬೋರ್ವೆಲ್ ಸ್ಟಾಫ್ದವ್ರಿಗೂ ಏನು ಸಮಸ್ಯೆ ಇರೋಂಗಿಲ್ಲ, ಅವ್ರಿಗೆ ಸ್ಯಾಲ್ರಿ ಇರುತ್ತೆ ಅವರಿಗೆ, ಹೌದಾ. ಮತ್ತು ಇಲ್ಲಿಗಲ್ ಆಪ್ಷನ್ ಬರೋಂಗಿಲ್ಲ, ಕರಪ್ಷನ್ ಪ್ರಾಬ್ಲಮ್ನು ಸಾಲ್ವ್ ಆಗುತ್ತೆ ಇದರಿಂದ. ದೀಸ್ ಆರ್ ದ ಥಿಂಗ್ಸ್. ನಾವು ಒಂದು ಕನ್ಕ್ಲೂಷನಿಗೆ ಬರೋಣ. ಪ್ರಾಬ್ಲಮ್ಸ್ ಏನಿರುತ್ತೆ ಬೋರ್ವೆಲ್ ಇಲ್ಲಿಗಲ್ ಬೋರ್ವೆಲ್ ಡಿಗ್ಗಿಂಗ್ನಲ್ಲಿ, ಕಾರಣ ಏನಿರ್ಬೋದು. ಇಷ್ಟೊಂದು ಜನಕ್ಕೆ ಮೋಸ್ಟ್ಲಿ ಅದೇ ಬೋರ್ವೆಲ್ ಡ್ರಿಲ್ ಮಾಡಿಸ್ಲಿಕ್ಕೂ ಪರ್ಮಿಷನ್ ಬೇಕಲ್ಲ ಅಂತ ಮೋಸ್ಟ್ಲಿ ಅವ್ರಿಗೆ ಅವೇರ್ನೆಸ್ ಇರ್ಲಿಕ್ಕಿಲ್ಲ. ಅಥವಾ ಬೋರ್ವೆಲ್ ಏಜೆನ್ಸಿ ಇದ್ದವ್ರ ಬಲ್ಲಿ ಅವೇರ್ನೆಸ್ ಇರ್ಲಿಕ್ಕಿಲ್ಲ. ಬೈ ಚಲೋ ಬೋರ್ವೆಲ್ ಓಡಿಸೋ ಮುಂಚೆ ಪರ್ಮಿಷನ್ ತೊಗೊಳ್ಬೇಕಲ್ಲ, ಅವ್ರ ಕನ್ಸಲ್ಟ್ ಕ್ಲೈಂಟ್ ಹತ್ರ ಅದ್ರ ಪರ್ಮಿಷನ್ ಇದೆಯಲ್ಲ ವೆರಿಫೈ ಮಾಡಬೇಕು ಅಂತ ಮೋಸ್ಟ್ಲಿ ಅವ್ರಿಗೆ ಅವೇರ್ನೆಸ್ ಇರ್ಲಿಕ್ಕಿಲ್ಲ. ಅಥವಾ ಈಗ ಪರ್ಮಿಷನ್ ಬೋರ್ವೆಲ್ ಡ್ರಿಲ್ಲಿಂಗ್ ಸಲಕ್ಕೆ ಪರ್ಮಿಷನ್ ತೊಗೋಬೇಕು CMC ಡಿಪಾರ್ಟ್ಮೆಂಟ್ಲಿಂದ ಅಂದರೆ ಅಷ್ಟು ಪ್ರಾಸೆಸ್ ಈಸಿ ಇರ್ಲಿಕ್ಕಿಲ್ಲ, 10 ಸರ್ತಿ ಓಡಾಡಿಸ್ತಿರ್ಬೇಕು. ಅಥವಾ ಕರಪ್ಷನ್ ಮ್ಯಾಟ್ರ್ ಇದ್ದಿರ್ಬೋದು, ಹೈ ಕರಪ್ಷನ್ ಒಂದು ಕಾರಣ ಇದ್ದಿರ್ಬೋದು. ಈ ಥರ ಒಂದು ಸಮಸ್ಯೆ ಕಾರಣಕ್ಕೆ ಮೋಸ್ಟ್ಲಿ ಇಲ್ಲಿಗಲ್ ಬೋರ್ವೆಲ್ ಡ್ರಿಲ್ಲಿಂಗ್ ನಡೀತಾ ಇದ್ದಿರ್ಬೋದು ಸಮಾಜದಲ್ಲಿ, ಹೌದಲ್ಲ. ಸೊ ವಿತೌಟ್ ನಾವು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಬಲ್ದೆ ಪ್ರಾಬ್ಲಮ್ ಪರಿಹಾರ ಮಾಡೋಕ್ಕಾಗಲ್ಲ, ಹೌದಲ್ಲ. ಸೊ ವಿ ಹ್ಯಾವ್ ಟು ಕಮ್ ಟು ಎನ್ ಕನ್ಕ್ಲೂಷನ್ ಓವರ್ ದೇ. ಸೊ ಇನ್ನೊಂದು ಕೆಲವೊಂದು ಏನಾಗುತ್ತೆ, ನಾರ್ಮಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅದ್ರ ಫೀಸ್ ಎಷ್ಟಿದೆ ಅಂತ. ನಾರ್ಮಲಿ ಈಗ ಆ್ಯಕ್ಟ್ ಪ್ರಕಾರ ನೋಡಿದರೆ ರೆಸಿಡೆನ್ಷಿಯಲ್ ಬೋರ್ವೆಲ್ ಡ್ರಿಲ್ಲಿಂಗ್ ಪರ್ಮಿಷನ್ ಅಂದರೆ 50 ರೂಪೀಸ್ ಇದೆ, ಕಮರ್ಷಿಯಲ್ ಅಂದರೆ 500 ರೂಪೀಸ್ ಇದೆ. ಓಕೆ. ಆ್ಯಂಡ್ ಬೋರ್ವೆಲ್ ಏಜೆನ್ಸಿನೇ ತೊಗೊಳ್ಬೇಕು, ನಾವೇ ಬೋರ್ವೆಲ್ ಮಷಿನ್ ತೊಗೊಂಡು ನಾವು ಬೇರೆಯವ್ರಿಗೆ ಬೋರ್ವೆಲ್ ಹೊಡಿಸ್ಕೊಡ್ತೀವಪ್ಪ ಅಂದರೆ ಅದಕ್ಕೆ 5000 ರೂಪೀಸ್ ಕಾಸ್ಟ್ ಇದೆ ಏಜೆನ್ಸಿ ತೊಗೊಳ್ಳೋಕ್ಕೆ. ಓಕೆ. ಸೊ ದೀಸ್ ಆರ್ ದ ಬೇಸಿಕ್ ಪಾಯಿಂಟ್ಸ್. ಈಗ ಬಟ್ ಅಷ್ಟು ಸರಳವಾಗಿ 50 ರೂಪೀಸ್ನಲ್ಲಿ ಈಗ ಫಾರ್ಮ್ ಫಿಲ್ಅಪ್ ಮಾಡಿದ ತಕ್ಷಣ ಸಿಗತ್ತಾ? ಇಲ್ಲ, ಹೌದಲ್ವಾ. ಅಥವಾ ಸಿಗುತ್ತೋ ಇಲ್ಲೋ ಯಾರಿಗೆ ಗೊತ್ತು. ಅದರಲ್ಲಿಂದನೂ ಕೂಡ ಮೋಸ್ಟ್ಲಿ ಸಮಸ್ಯೆ ಇರ್ಬೋದಲ್ವಾ, ಮೇ ಬಿ ಹೈ ಕರಪ್ಷನು. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಅಪ್ರಾಕ್ಸಿಮೇಟ್ಲಿ 50 ರೂಪೀಸ್ ರೆಸಿಡೆನ್ಷಿಯಲ್ ಫೀಸ್, 500 ರೂಪೀಸ್ ಕಮರ್ಷಿಯಲ್ ಫೀಸ್ ಆ್ಯಂಡ್ 5000 ರೂಪೀಸ್ ಫಾರ್ ಬೋರ್ವೆಲ್ ಏಜೆನ್ಸಿ ಫೀಸ್ ಇರೋದು.
ನಾವು ವಿತೌಟ್ ಪರ್ಮಿಷನ್ ಡ್ರಿಲ್ಲಿಂಗ್ ಶುಡ್ ನಾಟ್ ಬಿ ಡನ್. ಈಗ ನಾರ್ಮಲಿ ಲಾ ಏನು ಹೇಳುತ್ತೆ, ಪರ್ಮಿಷನ್ ತಗೊಂಡೆ ಬೋರ್ವೆಲ್ ಓಡಿಸ್ಬೇಕಂತ ಲಾ ಇದೆ, ಹೌದಾ? ಸೊ ಅದ್ರ ಪ್ರೊಸೆಸ್ನಲ್ಲಿ ಹೋಗಿದ್ರೆ ಯಾವುದೇ ಕಾರಣಕ್ಕೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಕೆಲವೊಂದು ಸರ್ತಿ ಏನಾಗುತ್ತೆ, ನೀವು ಇಲ್ಲಿಗಲ್ ಬೋರ್ವೆಲ್ ಡ್ರಿಲ್ ಹೊಡಕ್ಕೆ ಹೋಗಿ ಅಲ್ಲಿ ಏನಾದರೂ ಅಂಡರ್ಗ್ರೌಂಡ್ನಲ್ಲಿ ಏನಾದರೂ ಪೈಪ್ ಲೈನು ಅಥವಾ ಏನಾದರೂ ಸರ್ಕಾರಿದು ಏನಾದರೂ ಇದ್ದಿದ್ರೆ ಅಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗ್ಬೋದಲ್ಲ. ಅದಕ್ಕೆ ಜನನು ಅರ್ಥ ಮಾಡ್ಕೋಬೇಕು ಕಿ ನಾವು ಬೋರ್ವೆಲ್ ಒಂದು ಓಡಿಸ್ಬೇಕಂದ್ರೆ ಡೀಪ್ ಇರುತ್ತೆ, ಅಲ್ಲಿ ಏನಾದರೂ ಅಂಡರ್ಗ್ರೌಂಡ್ ಏನಾದರೂ ಕೆಲಸ ಇರುತ್ತೋ ಏನು, ಅದರ ಆಜು ಬಾಜು ಏನೇನು ಇರುತ್ತೋ ಅದಕ್ಕೆ ಏನಾದರೂ ಎಫೆಕ್ಟ್ ಆಗಿದ್ರೆ ಸೊ ದೇ ಶುಡ್ ಟೇಕ್ ಪರ್ಮಿಷನ್ ಅಂಡ್ ದೆನ್ ಗೋ ಫಾರ್ ಡ್ರಿಲ್ಲಿಂಗ್. ಯಾಕಂದ್ರೆ ಅದರ್ವೈಸ್ ಬೈ ಚಾನ್ಸ್ ಏನಾದರೂ ಉಲ್ಟಾ ಸೀದಾ ಆಗಿದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ, ಹೌದಲ್ವಾ? ಸೊ ಇಟ್ ಇಸ್ ಬೆಟರ್ ಟು ಟೇಕ್ ಪರ್ಮಿಷನ್ ಆ್ಯಂಡ್ ದೆನ್ ಗೋ ಫಾರ್ ಇಟ್, ಬಿಕಾಸ್ ಆ ನಂತರ ಆಗಿದ್ರೆ ಆವಾಗ ಡಿಪಾರ್ಟ್ಮೆಂಟಲ್ಲಿ ಪ್ರಶ್ನೆ ಬರುತ್ತೆ, ನಿಮ್ಮ ಹತ್ರ ಪ್ರಶ್ನೆ ಬರೋಂಗಿಲ್ಲ. ಸೊ ಇಟ್ ಇಸ್ ಬೆಟರ್ ಟು ಟೇಕ್ ಪರ್ಮಿಷನ್ ಆ್ಯಂಡ್ ಡಿಪಾರ್ಟ್ಮೆಂಟ್ದವ್ರನ್ನು ಎಲ್ಲ ರೀತಿಯಲ್ಲಿ ಸ್ಟಡಿ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಒಂದು ಕರೆಕ್ಟ್ ಪ್ರೊಸೆಸ್ ಇದ್ದಾಗೆ ಇಂಪ್ಲಿಮೆಂಟ್ ಮಾಡಬೇಕು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬೈ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಫಾರ್ ದ ಪೀಪಲ್, ಜನ ಸಲುವಾಗಿ. ನೋ ಇಲ್ಲಿಗಲ್ ಡ್ರಿಲ್ಲಿಂಗ್ ಯಾಕಾಗತ್ತೆ ಅಂದರೆ ಬಿಕಾಸ್ ಲಾಸ್ ಆರ್ ನಾಟ್ ಕರೆಕ್ಟ್. ಈಗ ನೀವು XYZ ಅಂತ ಬೆಳಗ್ಗೆ 2 ಗಂಟೆಗೆ ನೀವು ಡ್ರಿಲ್ ಮಾಡಿಸ್ಬೇಕು ಅಥವಾ ರಾತ್ರಿಗೆ ಮಾಡಿಸ್ಬೇಕು, ಅಥವಾ ಪ್ರಾಸೆಸ್ ಪ್ರಾಪರ್ ಇರಲಿಲ್ಲ, ಇನ್ಸ್ಟೆಂಟ್ ಪರ್ಮಿಷನ್ ನಿಮಗೆ ಸಿಗ್ತಾ ಇಲ್ಲ. ನಾರ್ಮಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ರೆ ಒಂದು 2 hours 3 hours ಪರ್ಮಿಷನ್ ಸಿಗಬೇಕು, ಅಥವಾ ಮ್ಯಾಕ್ಸಿಮಮ್ 24 hours ಪರ್ಮಿಷನ್ ಸಿಗಬೇಕು. ಅದು ಸಿಗ್ತಾ ಇರಲ್ಲಪ್ಪ, 2 days 1 week 1 ತಿಂಗಳು ಓಡಾಡ್ತಾರೆ, ಅದು ಮಾಡ್ತಾರೆ, ಈ ಥರ ಪರಿಸ್ಥಿತಿ ಬಂದಾಗ ಇಲ್ಲಿಗಲ್ ಡ್ರಿಲ್ಲಿಂಗ್ ಆಗತ್ತೆ, ಹೌದಲ್ವಾ? ಸೊ ದೀಸ್ ಆರ್ ಥಿಂಗ್ಸ್ ಡಿಪಾರ್ಟ್ಮೆಂಟ್ದನ್ನು ಅರ್ಥ ಮಾಡ್ಕೋಬೇಕು. ಜನನೂ ಕೂಡ ಜನಕ್ಕೆ ಅದು ಅರ್ಥ ಆಗಿದೆ ಮೋಸ್ಟ್ಲಿ, ಅಥವಾ ಈ ಥರ ಅವರಿಗೆ ಅನಿಸ್ತಾ ಇದೆ, ಅದಕ್ಕೆ ಮೋಸ್ಟ್ಲಿ ಇಲ್ಲಿಗಲ್ ಡ್ರಿಲ್ಲಿಂಗ್ ಆಗ್ತಾ ಇದ್ದಿರ್ಬೋದು, ಅದು ಪ್ರಶ್ನೆ ಬೇರೆ. ಬಟ್ ಡಿಪಾರ್ಟ್ಮೆಂಟ್ದವ್ರು ತಿಳ್ಕೋಬೇಕು ಇದು ಕಾರಣ ಏನು. ಮೇ ಬಿ ಲಾಸ್ ಆರ್ ನಾಟ್ ಪ್ರಾಪರ್ಲಿ ಫಾರ್ಮ್ಡ್, ಅಥವಾ ಪ್ರಾಪರ್ಲಿ ಸಿಸ್ಟಮ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಸೊ ಇದಕ್ಕೆ ಅರ್ಥ ಮಾಡ್ಕೋಬೇಕು ಡಿಪಾರ್ಟ್ಮೆಂಟ್ದವರು, ಎಂಪ್ಲಾಯೀಸ್ದವ್ರನ್ನು ಕೂಡ. ನಾವು ಸೊಲ್ಯೂಷನ್ ಏನಿದ್ದಿರ್ಬೋದು, ಸಿಂಪಲ್ ಪ್ರಾಬ್ಲಮ್ ಇಸ್ ಏನಿದೆ ಅದೇ ಸೊಲ್ಯೂಷನ್, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಈಗ ಅದೇ ಹೇಳಿದ್ದಲ್ಲ, ಎಲ್ಲ ಬೋರ್ವೆಲ್ ಮಷಿನ್ಸನ್ನು ಡಿಪಾರ್ಟ್ಮೆಂಟ್ ಖರೀದಿ ಮಾಡಬೇಕು, ಅವ್ರ ವರ್ಕರ್ಸಿಗೆ ಸ್ಯಾಲ್ರಿ ಅವರೇ ಕೊಡಬೇಕು. ಸೊ ಟೋಟಲ್ ಕಂಟ್ರೋಲ್ ಏನಿರುತ್ತೆ CMC ದವ್ರಲ್ಲೇ ಇರುತ್ತೆ. ಸೊ ಬೇರೆ ಜನಕ್ಕೆ ಬೇರೆಯವ್ರ ಹತ್ರ ಹೋಗ್ಲಿಕ್ಕೆ ಆಪ್ಷನ್ ಇರಂಗಿಲ್ಲ, ಯಾಕಂದ್ರೆ ಬೇರೆಯವ್ರ ಹತ್ರ ಮಷಿನ್ ಇರಂಗಿಲ್ಲ. ಎಲ್ಲ ಮಷಿನ್ಸ್ ಅನ್ನು CMC ದವ್ರಲ್ಲೇ ಇರುತ್ತೆ, ಸ್ಟಾಫ್ ಅವ್ರ ಬಲ್ಲೇ ಇರುತ್ತೆ, ಹೌದಲ್ಲ? ಸೊ ಏನಾಗುತ್ತೆ, ಇಲ್ಲಿಗಲ್ ಡ್ರಿಲ್ಲಿಂಗ್ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ವಾಟ್ ಐ ಫೀಲ್, ಹೌದಾ? ಇದು ನಮ್ಮ ಈವನ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಮ್ಮ ಸ್ಟ್ಯಾಂಡು ಕೂಡ, ನಮ್ಮ ಪೊಲಿಟಿಕಲ್ ಪಾರ್ಟಿ ಪ್ರಕಾರ ಸ್ಟ್ಯಾಂಡು ಕೂಡ ಇದೇ ಇದೆ. ಏನು, ಎಲ್ಲ ಮಷಿನ್ಸನ್ನು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಅದ್ರದ್ದು ಕೆಲಸ ಮಾಡೋರಿಗೆ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ ಕೊಟ್ಬಿಡ್ಬೇಕು. ಸೊ ಜನ ಆಟೋಮೆಟಿಕ್ಲಿ ಅವ್ರ ಹತ್ರನೇ ಬರ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ದವರು ಜನರ ರಿಕ್ವೈರ್ಮೆಂಟ್ ಪ್ರಕಾರ ಡ್ರಿಲ್ಲಿಂಗ್ ಪ್ರೊಸೆಸ್ ಆಗತ್ತೆ ವಿತ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಸ್ಟ್ರಾಟಜೀಸ್, ಹೌದಲ್ಲ? ಪ್ರಾಪರ್ ವೆರಿಫಿಕೇಶನ್ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇದು ನಮ್ಮ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಕೂಡ, ನಮ್ಮ ಫ್ರಮ್ ಪೊಲಿಟಿಕಲ್ ಪಾರ್ಟಿ ಇದು ನಮ್ಮ ಸ್ಟ್ಯಾಂಡು ಕೂಡ ಇದೆ. ಇನ್ನೊಂದು ಆಪ್ಷನ್ ಏನಿದೆ, ಪ್ರೊವೈಡ್ ಇನ್ಸ್ಟೆಂಟ್ ಪರ್ಮಿಷನ್ ವಿತ್ ಸಿಂಪಲ್ ಪೇಪರ್ ಫಾರ್ಮಾಲಿಟೀಸ್. ಈಗ ಒಬ್ಬ ವ್ಯಕ್ತಿ ಒಂದು ಅಪ್ಲಿಕೇಶನ್ ಹಾಕ್ತಾನೆ, ಸರ್ ನಮಗೆ ಬೋರ್ವೆಲ್ ಡ್ರಿಲ್ಲಿಂಗ್ಸ್ ಅಲ್ಲಿ ಪರ್ಮಿಷನ್ ಕೊಡಿ ಅಂದಾಗ ಅಪ್ಲಿಕೇಶನ್ ಸಿಂಪಲ್ ಫಾರ್ಮೆಟ್ನಲ್ಲಿ ಇರಬೇಕು. ವಿದಿನ್ ಫ್ಯೂ ಅವರ್ಸು ಅಥವಾ ಮ್ಯಾಕ್ಸಿಮಮ್ 24 hours ಪರ್ಮಿಷನ್ ಸಿಗಬೇಕು. ಅವರಿಗೆ ಸತಾಯಿಸಬಾರ್ದು, ಇನ್ಸ್ಟೆಂಟ್ ಪರ್ಮಿಷನ್ ಕೊಟ್ಬಿಡಬೇಕು ಯಾರೇ ಅಪ್ಲಿಕೇಶನ್ ಹಾಕಿದ್ರೆ ಬೋರ್ವೆಲ್ ಡ್ರಿಲ್ಲಿಂಗ್ಗೆ. ಓಕೆ, ವೆರಿಫಿಕೇಶನ್ ಮಾಡಿಬಿಟ್ಟು 24 hours ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ಬೇಕು. ಸಿಂಪಲ್ ಪ್ರೊಸೆಸ್ ಆದಾಗ ಆಟೋಮೆಟಿಕ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಏನಿದೆ ಅಂದರೆ ಪರ್ಮಿಷನ್ ಇಸ್ ಕಂಪಲ್ಸರಿ. ಇದು ಜನಕ್ಕೆ ಗೊತ್ತಾಗಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಬೋರ್ವೆಲ್ ರಿಲೇಟೆಡ್ ಅಥವಾ ಕಂಪ್ಲೀಟ್ ಕನ್ಸ್ಟ್ರಕ್ಷನ್, ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಬೇಕಂದ್ರೆ ಅದಕ್ಕೆ ಏನೇನು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇರುತ್ತೆ ಅಥವಾ ಏನೇನು ಪರ್ಮಿಷನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ, ಅದ್ರ ಅವೇರ್ನೆಸ್ ಪ್ರತಿಯೊಬ್ಬ ವ್ಯಕ್ತಿಗೆ ರೀಚ್ ಆಗೋಂಥ ವ್ಯವಸ್ಥೆಯನ್ನು ಕೂಡ ಡಿಪಾರ್ಟ್ಮೆಂಟ್ದವರು ಮಾಡಬೇಕು. ಸೊ ದಿಸ್ ಈಸ್ ಅನದರ್ ಆಪ್ಷನ್. ಆ್ಯಂಡ್ ದ ಥರ್ಡ್ ಆಪ್ಷನ್ ಈಸ್, ಸಪೋಸ್ ನಿಮ್ಮ ಕೈಲಿಂದ ಯಾವುದೋ ಕಾರಣಕ್ಕೂ ವರ್ಕೌಟ್ ಆಗ್ತಾ ಇಲ್ಲಪ್ಪ ಅಂದರೆ ಥರ್ಡ್ ಆಪ್ಷನ್ ಏನಿದೆ ಅಂದರೆ ಸ್ಟ್ರೇಟ್ ಅವೇ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಬೇಕು, ಕುಡಿಯೋದು ನೀರು ವ್ಯವಸ್ಥೆ ಪ್ಲಸ್ ಡೈಲಿ ಯೂಸೇಜ್ ಎಷ್ಟು ನೀರು ಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ, ಟೋಟಲ್ ಪ್ರತಿಯೊಂದು ಫ್ಯಾಮ್ಲಿಗೆ CMC ದವರು ಡೈಲಿ ಜನಕ್ಕೆ ರೀಚ್ ಮಾಡಿಸ್ಬೇಕು. ಸಿಂಪಲ್, ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಡೈಲಿ ಯೂಸೇಜ್ ವಾಟರ್ ಟು ಎವ್ರಿ ಫ್ಯಾಮ್ಲಿ ಎವ್ರಿ ಡೇ ಫ್ರಮ್ CMC ಡಿಪಾರ್ಟ್ಮೆಂಟ್. ನೀವು ಬೈ ಹುಕ್ ಆರ್ ಟು, ಇದು ಆಸ್ ಪರ್ ವಾಟರ್ ರಿಸೋರ್ಸ್ ಅವೈಲಬಿಲಿಟಿ ಇನ್ ದ ಸೊಸೈಟಿ. ಯಾವುದೇ ಒಂದು ಪ್ರೊಸೆಸ್ಲಿಂದ ಜನಕ್ಕೆ ನೀರಿನ ವ್ಯವಸ್ಥೆನ ಮುಗಿಸೋ ಜವಾಬ್ದಾರಿ CMC ದವರು ಮಾಡಬೇಕು. ಸೊ ದೀಸ್ ಆರ್ ದ ಬೆಸ್ಟ್ 3 ಸೊಲ್ಯೂಷನ್ಸ್ ನಮ್ಗೆ ನಮ್ಮ ಪ್ರಕಾರ ನಮ್ಮ ಪಾರ್ಟಿ ಕಡೆಯಿಂದ ನಾವು ಡಿಪಾರ್ಟ್ಮೆಂಟ್ವರೆಗೆ ಕೊಡ್ತಾ ಇರೋದು. ನೆಕ್ಸ್ಟ್ ನಮ್ಮ ಪೊಲಿಟಿಕಲ್ ಪಾರ್ಟಿ ಸ್ಟ್ಯಾಂಡ್ ಆಲ್ರೆಡಿ ಹೇಳಿದ್ದೀನಿ, ನಾವೆಲ್ಲ ಮಷಿನ್ಸನ್ನು ಪರ್ಚೇಸ್ ಮಾಡಿಬಿಡ್ತೀವಿ, ಆ ಸ್ಟಾಫಿಗೆ ಸ್ಯಾಲರಿನೂ ಕೊಡ್ತೀವಿ, ಮತ್ತು ಜನಕ್ಕೆ ಏನಿದೆ ಎಲ್ಲ ನೀರಿನ ವ್ಯವಸ್ಥೆನ ಮಾಡಿಸ್ಕೊಡ್ತೀವಿ. ಸೊ ನಮ್ಮ ಪಾರ್ಟಿ ದೇಶದಲ್ಲಿ ಸರ್ಕಾರ ಮಾಡಿದರೆ ಇದು ನಮ್ಮ ಪೊಲಿಟಿಕಲ್ ಪಾರ್ಟಿ, ಆ್ಯಸ್ ಅ ಪೊಲಿಟಿಕಲ್ ಪಾರ್ಟಿ ಕಡೆಯಿಂದ ನಮ್ಮದು ಸ್ಟ್ಯಾಂಡ್ ಇದು. ಓಕೆ, ನಾವು ಈಗ ಇನ್ ಕನ್ಕ್ಲೂಷನ್ನಲ್ಲಿ ಬರೋಣ. ಸೊ ದಟ್ ಫಸ್ಟ್ ಆಪ್ಷನ್ ನಾವು ಇನ್ನೊಂದು ಏನಿದೆ ಅಂದರೆ ಮಿನಿಮಮ್ ಒಬ್ಬ ವ್ಯಕ್ತಿಗೆ ಎವ್ರಿ ಪರ್ಸನ್ ಮಿನಿಮಮ್ 1 ಡ್ರಿಂಕಿಂಗ್ ವಾಟರ್ ಕ್ಯಾನ್ 20 ಲೀಟರ್ಸ್
ಮತ್ತು ಪೈಪ್ಲೈನ್ ಮುಖಾಂತರ ಆಗಲಿ ಡೋರ್ ಸರ್ವಿಸ್ ಆಗಲಿ ಮಿನಿಮಮ್ 500 ಲೀಟರ್ಸ್ ಡೈಲಿ ಯೂಸೇಜ್ ವ್ಯವಸ್ಥೆಯನ್ನು ನಾವು ಮಾಡಿಸ್ಕೊಡ್ತೀವಿ ಇಡೀ ದೇಶದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಗೆ ಈ ವಾಟರ್ ಫೆಸಿಲಿಟಿನ ಮಾಡಿಸ್ಕೊಡ್ತೀವಿ. ಆ್ಯಸ್ ಪರ್ ವಾಟರ್ ರಿಸೋರ್ಸಸ್ ಅವೈಲೇಬಿಲಿಟಿ ಪ್ರಕಾರ ನಾವು ವ್ಯವಸ್ಥೆನ ಮಾಡ್ಕೊಡ್ತೀವಿ. ಇದು ನಮ್ಮ ಫ್ರಮ್ ಪೊಲಿಟಿಕಲ್ ಪಾರ್ಟಿ ನಮ್ಮ ಸ್ಟ್ಯಾಂಡ್ ಇದೆ. ಓಕೆ, ಸೊ ಡೈಲಿ ಯೂಸೇಜ್ ವಾಟರ್ ಬೈ ಪೈಪ್ಲೈನ್ ಮುಖಾಂತರ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಥವಾ ಡೋರ್ ಸರ್ವಿಸ್ ಥರ ಮಾಡ್ಕೊಡ್ತೀವಿ. ಎನಿಥಿಂಗ್ ಫಾರ್ ಎಕ್ಸಾಂಪಲ್ ಈಗ ನಾರ್ಮಲಿ ನೀವು ನೋಡ್ತಿರಲ್ಲ, ಸಮ್ಮರ್ ವೆಕೇಶನ್ಸ್ನಲ್ಲಿ ಕೆಲವೊಂದು NGOದವರಾಗಲಿ ಸೋಷಿಯಲ್ ಸರ್ವಿಸ್ದವರಾಗಲಿ ಅಥವಾ MLA-MP ಟ್ಯಾಂಕರ್ ಕಳಿಸ್ತಾರಲ್ಲ, ನೀರಿಂದ ಏನಾದರೂ ಕಡಿಮೆ ಏನಾದರೂ ವ್ಯವಸ್ಥೆ ಆದಾಗ ಇವರೆಲ್ಲ ಕಳಿಸ್ತಾರಲ್ಲ, ಸಮಥಿಂಗ್ ಲೈಕ್ ದಟ್ ಅಂತ ತಿಳ್ಕೊರಿ. ಒಟ್ಟು ಇಷ್ಟೇ ಅವ್ರು ಸಮ್ಮರ್ನೆಲ್ಲ ಅಥವಾ ಕೆಲವೊಂದು ಏರಿಯಾನೆಲ್ಲ ಮಾತ್ರ ಆ ಥರ ಫೆಸಿಲಿಟಿ ಸಿಗುತ್ತೆ. ಎಲ್ಲ ಕಡೆ ವ್ಯವಸ್ಥೆ ಕೆಲವರು ಮಾಡಿಸ್ತಾರೆ, ಕೆಲವರು ಮಾಡಿಸಂಗಿಲ್ಲ. ಬಟ್ ನಮ್ಮ ಪಾರ್ಟಿ ಕಡೆಯಿಂದ ನಮ್ಮ ದೇಶದ ಸರ್ಕಾರ ಆಗಿದೆ, ನಮ್ಮ ಕಮಿಟ್ಮೆಂಟ್ ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಎವ್ರಿ ಡೇ ಸಮ್ಮರ್ ವಿಂಟರ್ ರೇನಿ ಯಾವುದೇ ಸೀಸನ್ ಆಗಲಿ ಎವ್ರಿ ಡೇ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಡೈಲಿ ಯೂಸೇಜ್ ವಾಟರ್ ವ್ಯವಸ್ಥೆನ ಮಾಡಿಸ್ಕೊಡ್ತೀವಿ. ದಟ್ ಇಸ್ ಅವರ್ ಕಮಿಟ್ಮೆಂಟ್ ಆಸ್ ಪರ್ ವಾಟರ್ ರಿಸೋರ್ಸ್ ಅವೈಲಬಿಲಿಟಿ. ಇದು ನಮ್ಮ ಕಮಿಟ್ಮೆಂಟ್ ಥ್ರೂ CMC ಡಿಪಾರ್ಟ್ಮೆಂಟ್ ಓನ್ಲಿ. ಅಂದರೆ ಥ್ರೂ ಗೌರ್ಮೆಂಟ್ ಪ್ರೊಸೀಜರ್ ಪ್ರಕಾರ ನಾವು ಜನಕ್ಕೆ ವಾಟರ್ ಫೆಸಿಲಿಟಿ ಪ್ರೊವೈಡ್ ಮಾಡಿಸ್ತೀವಿ. ಇದು ನಮ್ಮ ಕಮಿಟ್ಮೆಂಟ್.